ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ತಾಜ್ ಸ್ಟೋರಿ ಸಿನಿಮಾ ಮೂಲಕ ಸತ್ಯ ಅಂತ ಬಿಂಬಿಸಲಾಗ್ತಾ ಇರುವಂತಹ ದ್ವೇಷಪೂರಿತ ಫ್ಯಾಂಟಸಿ ಯಾರ ಉದ್ದೇಶವನ್ನ ಸಾಧಿಸೋದಿಕ್ಕೆ ಹೊರಟಿದೆ. ಈಗ ವಾಟ್ಸ್ಆಪ್ ಫಾರ್ವರ್ಡ್ಗಳೇ ಚಿತ್ರಕಥೆ ಆದರೆ ಅದಕ್ಕೆ ಖ್ಯಾತನಾಮ ನಟರು ಸೇರ್ಕೊಂಡ್ರೆ ಆಳುವಂಥ ಪ್ರಭಾವಿ ರಾಜಕೀಯ ಪಕ್ಷಗಳೇ ಅದನ್ನು ಪ್ರಮೋಟ್ ಮಾಡಿದ್ರೆ ಸತ್ಯ ಎಲ್ಲಿ ಹೂತು ಹೋಗಲಿದೆ. ಇತಿಹಾಸವನ್ನು ತಿರುಚಿದಾಗ, ಇತಿಹಾಸಕಾರರನ್ನು ಅಪಹಾಸ್ಯ ಮಾಡಿದಾಗ, ಮತ್ತೆ ಮುಸ್ಲಿಮರನ್ನ ಖಳನಾಯಕರನ್ನಾಗಿ ಬಿಂಬಿಸಿದಾಗ ಯಾರಿಗೆ ಲಾಭ ಇದೆ ಇದರಿಂದ? ಕಥೆಯನ್ನ ಸತ್ಯ ಅಂತ ಯಾಕೆ ಹೇಳ್ತಾ ನಿಜವಾದ ಸಂಗತಿಗಳನ್ನ ಕೋಮು ಪ್ರಚಾರದ ಅಡಿಯಲ್ಲಿ ಯಾಕೆ ಹೂತು ಹಾಕ್ಲಾಗ್ತಾ ಇದೆ? ಪುರಾವೆಗಳೆಲ್ಲಾನು ಪಿತೂರಿ ಸಿದ್ಧಾಂತಗಳು ಮತ್ತೆ ವಾಟ್ಸಪ್ ಫಾರ್ವರ್ಡ್ಗಳಿಂದ ಮಾತ್ರನೇ ಬಂಧವಾಗಿದ್ರೆ ನ್ಯಾಯಾಲಯದಲ್ಲಿ ಸತ್ಯವನ್ನು ಸಾಬೀತುಪಡಿಸೋದಿಕ್ಕೆ ಸಾಧ್ಯ ಇದೆಯಾ? ಬೌದ್ಧಿಕ ವಿರೋಧನೇ ಮನರಂಜನೆ ಆಗೋದಾದ್ರೆ ದ್ವೇಷನೇ ರಾಷ್ಟ್ರೀಯತೆ ಅಂತ ಅನ್ನಿಸ್ಕೊಂಡ್ರೆ ಈ ವರ್ತಮಾನದ ಅವಸ್ಥೆ ಏನು? ಇನ್ನೊಂದು ದ್ವೇಷ ಹಾಗೆ ಸುಳ್ಳಿನ ಕಂತೆ ದಿ ತಾಜ್ ಸ್ಟೋರಿ ರಿಲೀಸ್ ಆಗಿರುವಾಗ ಎದ್ದಿರುವಂಥ ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.